ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಹೊಸ್ತಿಲಿನ ಮೇಲೆ ಈ ಕೆಲವೊಂದು ವಸ್ತುಗಳನ್ನಿಟ್ಟು ನಾವು ಪೂಜೆಯನ್ನು ಮಾಡಿದ್ರೆ ಬೇಡ ಅಂತಂದ್ರೂ ಕೂಡ ಹಣ ನಮಗೆ ಬರುತ್ತೆ. ಮತ್ತು ಲಕ್ಷ್ಮೀದೇವಿ ನಮ್ಮ ಮನೆಯನ್ನು ಪ್ರವೇಶಿಸೋ ಮುನ್ನ ಆಕೆ ಮೊದಲು ಹೊಸ್ತಿಲ ಮೇಲೆ ನಿಂತಿರ್ತಾಳೆ. ಈ ಕಾರಣಕ್ಕಾಗಿ ನೋಡ್ರಿ, ಹಿಂದೂ ಧರ್ಮದಲ್ಲಿ ಏನಪ್ಪ ಅಂದ್ರೆ ಹೊಸ್ತಿಲಿಗೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಲಾಗೈತಿ. ಮತ್ತು ಮನೆಯ ಹೊಸ್ತಿಲಿನ ಮೇಲೆ ಯಾವೆಲ್ಲ ವಸ್ತುಗಳನ್ನಿಟ್ಟರೆ ಅಷ್ಟಲಕ್ಷ್ಮಿಯರು ಮನೆಗೆ ಆಗಮಿಸ್ತಾರೆ ಮತ್ತು ಧನಧಾನ್ಯ ಸಮೃದ್ಧಿ ನೆಲೆಯಾಗಲು ನಾವು ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ನೋಡ್ರಿ, ಎಲ್ಲರೂ ಸಂಪತ್ಭರಿತ ಜೀವನವನ್ನು ನಡೆಸಲು ಬಯಸ್ತಾರೆ. ಮತ್ತು ಜೀವನದೊಳಗೆ ಧನಧಾನ್ಯ ಸಂಪತ್ತು ಸಮೃದ್ಧಿ ಇರಬೇಕಾದ್ರೂ ಕೂಡ ಲಕ್ಷ್ಮೀದೇವಿಯ ಆಶೀರ್ವಾದನೂ ಕೂಡ ಅಷ್ಟೇ ಅಗತ್ಯ. ಲಕ್ಷ್ಮೀದೇವಿ ಯಾವಾಗಲೂ ಮನೆಯ ಹೊಸ್ಲಿನ ಮೇಲೇ ನೆಲೆಸಿರ್ತಾಳೆ ಅನ್ನುವಂಥ ಒಂದು ನಂಬಿಕೆ. ಮತ್ತು ಈ ಒಂದು ಹೊಸ್ಲಿನ ಮೇಲೆ ಕೆಲವೊಂದು ವಸ್ತುಗಳನ್ನಿಟ್ಟರೆ ಮನೆಗೆ ಏನಪ್ಪ ಅಂದರೆ ಅಷ್ಟಲಕ್ಷ್ಮಿಯರ ಆಗಮನ ಆಗುತ್ತೆ ಮತ್ತು ಮನೆಯಲ್ಲಿ ಧನಧಾನ್ಯದ ಕೊರತೆ ದೂರ ಆಗುತ್ತೆ. ನೋಡ್ರಿ, ಅಷ್ಟಲಕ್ಷ್ಮಿಯರಲ್ಲಿ ನಾವು ಏನಪ್ಪ ಅಂತಂದ್ರೆ ಮೊದಲು ನಾವು ಒಲಿಸಿಕೊಳ್ಳಬೇಕಾಗಿದ್ದು ಯಾರಪ್ಪ ಅಂದ್ರೆ ಧಾನ್ಯಲಕ್ಷ್ಮಿಯನ್ನು. ಆ ಧಾನ್ಯಲಕ್ಷ್ಮಿ ಎಲ್ಲಿ ನೆಲೆಸಿರ್ತಾಳೆ ನೋಡ್ರಿ, ಅಲ್ಲಿ ಯಾವತ್ತೂ ಧನಧಾನ್ಯ ತುಂಬಿ ತುಳುಕ್ತಾ ಇರುತ್ತೆ. ಅಷ್ಟಲಕ್ಷ್ಮಿಯರ ಆಶೀರ್ವಾದವನ್ನು ಪಡ್ಕೊಳ್ಳಲು ನಾವು ಏನಪ್ಪ ಅಂದರೆ ಮನೆಯ ಹೊಸ್ತಿಲಿನ ಮೇಲೆ ನಾವು ಕೆಲವೊಂದು ವಸ್ತುಗಳನ್ನು ಇಡಬೇಕು. ಅದು ಯಾವುದು ಅಂತ ನೋಡಬೇಕೀಗ. ಮೊದಲು ಏನಪ್ಪ ಅಂತಂದ್ರೆ ಮನೆಯ ಒಂದು ಹೊಸ್ತಿಲಿಗೆ ಭತ್ತದ ತೋರಣವನ್ನು ಹಾಕ್ರಿ. ಭತ್ತದ ತೋರಣವನ್ನು ಈ ಅಷ್ಟಲಕ್ಷ್ಮಿಯರಲ್ಲಿ ಏನಪ್ಪ ಅಂದ್ರೆ ಧಾನ್ಯಲಕ್ಷ್ಮಿ ಆಹಾರ ಧಾನ್ಯಗಳನ್ನು ಪ್ರತಿನಿಧಿಸ್ತಾಳೆ. ಯಾವ ಮನೆಯೊಳಗೆ ಧಾನ್ಯಲಕ್ಷ್ಮಿ ನೆಲೆಸಿರ್ತಾಳೆ ಅಂಥ ಮನೆಯಲ್ಲಿ ನೋಡಿ ಏನಂತಂದ್ರೆ ಎಂದಿಗೂ ಧಾನ್ಯದ ಕೊರತೆ ಆಗೋದಿಲ್ಲ. ಅದರ ಸಮಸ್ಯೆ ಭಾರಿ ಕಡಿಮೆ ಇರುತ್ತೆ. ಹಾಗಾಗಿ ಧಾನ್ಯಲಕ್ಷ್ಮಿಯನ್ನು ನಾವು ಒಲಿಸ್ಕೋಬೇಕಪ್ಪ ಅಂದ್ರೆ ಮನೆಯ ಒಂದು ಹೊಸ್ತಿಲಿನಿಗೆ ಮೇಲೆ ಭತ್ತದ ತೋರಣವನ್ನು ಕಟ್ಟಬೇಕು. ಇನ್ನು ಕೆಲವರು ಏನಪ್ಪ ಅಂದ್ರೆ ಮಾವಿನ ಎಲೆಗಳ ತೋರಣವನ್ನು ಕಟ್ತಾರೆ. ಹಬ್ಬ ಹರಿದಿನಗಳಲ್ಲಿ ಕೂಡ ಕಟ್ತೀವಿ ಆ ಮಾವಿನ ತೋರಣ. ಪ್ರತಿನಿತ್ಯ ಅಂದರೆ ಅದು ಒಣಗೋಗುತ್ತಲ್ಲ, ತೆಗಿಬೇಕು. ಹಬ್ಬ ಇದ್ದಾಗ ಮಾತ್ರ ಜಾಸ್ತಿ ಮಾವಿನ ತೋರಣ ಕಟ್ಟುವಂಥದ್ದು. ಇದು ಕೂಡ ಒಂದು ಶುಭ ಸಂಕೇತವೇ. ಮಾವಿನ ತೋರಣನಾದರೂ ಹಾಕ್ಬೋದು, ಆದರೆ ಭತ್ತದ ತೋರಣ ಹಾಕಬೇಕು. ಈ ಒಂದು ಮಾವಿನ ಎಲೆಗಳನ್ನು ಪದೇ ಪದೇ ಬದಲಾಯಿಸ್ಬೇಕಾಗತ್ತಲ್ಲ, ಹಾಗಾಗಿ ಇದನ್ನು ಕಟ್ಟೋದು ಒಳ್ಳೇದು ನೋಡ್ರಿ. ಭತ್ತದ ತೋರಣವನ್ನು ಕಟ್ಟೋದು ಒಳ್ಳೆಯದು. ಮತ್ತು ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ನೀರಿನಿಂದ ನಾವು ಈ ಥರ ಮಾಡ್ಬೋದು ನೋಡ್ರಿ. ಮನೆಯಲ್ಲಿ ಏನಾದರೂ ಸಮಸ್ಯೆ ತೊಂದರೆಗಳು ದೂರ ಆಗಬೇಕಂದ್ರೆ, ಹಣಕಾಸಿನ ಸಮಸ್ಯೆ ಪರಿಹಾರ ಆಗಬೇಕಂದ್ರೆ ಮುಂಜಾನೆ ಏನು ಮಾಡ್ಬೇಕಂದ್ರೆ ಹೊಸ್ತಿಲು ಪೂಜೆ ಮಾಡಬೇಕಾದ್ರೆ ಒಂದು ಪಾತ್ರೆಯೊಳಗೆ ಒಂದು ಸ್ವಲ್ಪ ನೀರು ತಗೊಂಡು ಆ ಒಂದು ಹೊಸ್ತಿಲಿನ ಮುಂದೆ ಆ ನೀರಿನ ಪಾತ್ರೆಯನ್ನು ಕೈಯಲ್ಲಿ ಮುಚ್ಚಿಡ್ಕೊಂಡು ನೀವು ನಿಮ್ಮ ಇಷ್ಟ ದೇವ್ರನ್ನ ನೆನೆಸ್ಕೊಂಡು ಆವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂ ಕುರು ಈ ಮಂತ್ರವನ್ನು ಪಠಿಸಿ ಸಮಸ್ಯೆಗಳು ದೂರ ಆಗಲಿ ಅಂತ ಬೇಡ್ಕೊಳ್ರಿ. ಆಗ ಮನೆಯಲ್ಲಿ ಧನ ಸಂಪತ್ತು ನೆಲೆಸುವಂತೆ ಬೇಡ್ಕೊಂಡು ನೀವು ಆ ನೀರಿನಿಂದ ಹೊಸ್ಲನ್ನು ತೊಳೆದ್ರೆ ಅಥವಾ ಹೊಸ್ಲಿನ ಮೇಲೆ ಆ ನೀರನ್ನು ಚಿಮ್ಕಿಸಿದ್ರೆ ನಿಮಗೇನಪ್ಪ ಅಂತಂದರೆ ಒಂದು ಒಳ್ಳೆಯ ರಿಸಲ್ಟನ್ನು ಸಿಗುತ್ತೆ. ಮತ್ತು ನಂತರ ಪಾತ್ರೆಯಲ್ಲಿ ಉಳಿದಂಥ ನೀರನ್ನು ತೆಗೆದುಕೊಂಡು ನೀವು ಮನೆಯ ಮೂಲೆಗಳನ್ನು ಚಿಮ್ಕಿಸಿದ್ರೆ ಇದರಿಂದ ಏನಪ್ಪ ಅಂದರೆ ನಿಮಗೆ ಧನ ಸಂಪತ್ತು ಕೂಡ ಬರುತ್ತೆ ಅನ್ನೋದು ಒಂದು ನಂಬಿಕೆ ನೋಡ್ರಿ. ಮತ್ತು ಅದೇ ಥರ ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಫೋಟೋವನ್ನು ಮನೆಯ ಹೊಸ್ತಿಲಿನ ಮೇಲೆ ಹಾಕಬೇಕು. ಯಾವುದಪ್ಪ ಅಂತಂದರೆ ವಾಸ್ತು ಪುರುಷನ ಆಶೀರ್ವಾದ ಯಾವ ಮನೆಯಲ್ಲಿರುತ್ತೋ ಅಂಥ ಮನೆಯಲ್ಲಿ ಏನಂತಂದರೆ ಸದಸ್ಯರು ಯಾವಾಗ್ಲೂ ಏಳಿಗೆಯನ್ನು ಕಾಣ್ತಾರೆ ಮತ್ತು ನೆಮ್ಮದಿಯಿಂದ ಇರ್ತಾರೆ. ಈ ಒಂದು ಮಾನಸಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದು ನಾವು ನೆಮ್ಮದಿಯಾಗಿರ್ಬೇಕಪ್ಪ ಅಂತಂದರೆ ಏನು ಮಾಡಬೇಕು ಅಂದರೆ ವಾಸ್ತುಪುರುಷನ ಒಂದು ಚಿತ್ರವನ್ನು ಇಲ್ಲ ಅಂದರೆ ಹನುಮಂತನ ಚಿತ್ರವನ್ನು ಹಾಕಬೇಕು. ಇಲ್ಲಾಂದರೆ ವಾಸ್ತುಪುರುಷನ ಫೋಟೋವನ್ನು ಹಾಕಬೇಕು. ಈ ಥರ ಫೋಟೋವನ್ನು ಹಾಕೋದ್ರಿಂದ ಜೀವನದಲ್ಲಿ ಬರುವಂತಹ ಎಲ್ಲ ಒಂದು ಅಡೆತಡೆಗಳನ್ನು ನಿವಾರಣೆ ಮಾಡಲು ಮತ್ತು ನೆಮ್ಮದಿಯಿಂದ ಇರಲು ಮತ್ತು ಏನಾದರೂ ಜೀವನದಲ್ಲಿ ಕಷ್ಟಗಳಿಗೆ ಮುಕ್ತಿಯನ್ನು ಪಡೆಯಲು ನೋಡ್ರಿ ಈ ಒಂದು ಮೇಲೆ ಏನಪ್ಪ ಅಂದ್ರೆ ಒಂದು ಫೋಟೋವನ್ನು ಹಾಕಬೇಕು. ವಾಸ್ತು ಹನುಮಂತ ಇಲ್ಲಾಂದರೆ ವಾಸ್ತು ಪುರುಷನ ಫೋಟೋವನ್ನು ಹಾಕ್ರಿ. ಮನೆಯ ಮುಖ್ಯ ಬಾಗಿಲಿನ ಮೇಲೆ ಹಾಕ್ಬೇಕು ನೋಡ್ರಿ. ಈ ಫೋಟೋ ಹಾಕೋಕ್ಕಿಂತ ಮುನ್ನ ನೀವು ಏನು ಮಾಡಬೇಕಪ್ಪ ಅಂದ್ರೆ ಹಾಲಿನಿಂದ ಮತ್ತು ನೀರಿನಿಂದ ತೊಳೆದು ಅರಿಶಿನ ಕುಂಕುಮ ಶ್ರೀಗಂಧವನ್ನು ಹಚ್ಚಿ ಹಾಕಬೇಕು. ಅದಕ್ಕಿಂತ ಮುಂಚೆ ಹಾಗೆ ಹಾಕಬಾರ್ದು. ಅದಾದಮೇಲೆ ವಾರಕ್ಕೊಮ್ಮೆ ಆದರೂ ನೀವು ಈ ಫೋಟೋವನ್ನು ಹಾಲು ಮತ್ತು ನೀರಿನಿಂದ ತೊಳಿಬೇಕು ನೋಡ್ರಿ. ಈ ರೀತಿ ಮಾಡೋದ್ರಿಂದ ವಾಸ್ತುಪುರುಷ ನಿಮ್ಮ ಮನೆಯೊಳಗೆ ಯಾವಾಗಲೂ ನೆಲೆಸಿರ್ತಾನೆ ಅನ್ನೋದು ಒಂದು ನಂಬಿಕೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ
ಮನೆಯನ್ನು ಒರೆಸ್ಬೇಕಾದ್ರೆ ಆ ನೀರಿಗೆ ದರ್ಬೆ ಕಡ್ಡಿಯನ್ನು ಹಾಕಿ ಒರೆಸ್ಬೇಕು. ಅಥವಾ ಉಪ್ಪು ಅರಿಶಿಣದಿಂದ ಗಂಗಾಜಲವನ್ನು ಅಥವಾ ಗೋಮೂತ್ರವನ್ನು ಬೆರೆಸಿ ನೀವು ಮನೆಯನ್ನು ಒರೆಸ್ಬೇಕು ನೋಡಿರಿ. ಈ ರೀತಿ ಮನೆಯನ್ನು ಒರೆಸೋದ್ರಿಂದ ಮನೆಯಲ್ಲಿ ಎಲ್ಲ ರೀತಿ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಮತ್ತು ಅದೇ ಥರ ಸಕಾರಾತ್ಮಕ ಶಕ್ತಿ ಕೂಡ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ ಲಕ್ಷ್ಮೀ ದೇವಿಯ ಮುಂದೆ ಇವುಗಳನ್ನು ಇಡಬೇಕು. ಸಾಮಾನ್ಯವಾಗಿ ನೋಡಿರಿ ಎಲ್ಲರ ದೇವರ ಕೋಣೆಯೊಳಗನ ಲಕ್ಷ್ಮೀ ದೇವಿಯ ಫೋಟೋಗಳನ್ನು ಅಥವಾ ವಿಗ್ರಹಗಳನ್ನು ಇಟ್ಕೊಂಡಿರ್ತಾರೆ. ಆ ಫೋಟೋದ ಮುಂದೆ ನೀವೇನು ಮಾಡಬೇಕಪ್ಪ ಅಂದರೆ ಎರಡೂ ಕಡೆನೂ ಆನೆ ವಿಗ್ರಹವನ್ನು ಇಡಬೇಕು. ಹಾಗೂ ಲಕ್ಷ್ಮೀ ದೇವಿ ಮುಂದೆ ಎಷ್ಟು ಸಾಧ್ಯವೋ ಅಷ್ಟು ಕಮಲದ ಹೂವನ್ನು ಇಡಬೇಕು. ಮತ್ತು ಅರಿಶಿನ ಕುಂಕುಮ ಅದ್ರ ಜೊತೆಗೆ ಅಕ್ಷತೆ ಬಟ್ಲು ಯಾವಾಗ್ಲೂ ಇರಬೇಕು ನೋಡಿರಿ. ಅರಿಶಿನ ಕುಂಕುಮ ಅಕ್ಷತೆ ಬಟ್ಲು ಹೂವು ಯಾವಾಗಲೂ ಇರಬೇಕು. ಒಂದು ವೇಳೆ ಕಮಲದ ಹೂ ಸಿಗದೇ ಇದ್ದರೆ ತುಳಸಿ ದಳಗಳನ್ನು ಆಕೆ ಮುಂದೆ ಇಡ್ರಿ. ಮತ್ತು ಯಾವಾಗ್ಲೂ ಮುಡಿ ಮೇಲೆ ಇಟ್ಟಿರಿ ಆ ದಳಗಳನ್ನು. ಸ್ವಲ್ಪ ನಮ್ಮ ಚೋಟನ್ ಸೌಂಡ್ ಐತಿ ನೋಡಿರಿ. ಇದಿಷ್ಟನ್ನು ಮಾಡಿರಿ, ಭಾಳ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಮತ್ತು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.